ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನೊಂದು ಮೇಕಪ್ ಮಾಡ್ತಾಯಿದ್ದೆ. ಇದು ಹೊಸ ಪ್ರಾಡಕ್ಟು, ಮೊನ್ನೆ ಬಂದಿರೋದು. ನಾನು ಇದಕ್ಕೆ ಜಾಸ್ತಿ ಯೂಸ್ ಮಾಡಿಲ್ಲ, ಒಂದು 3 ಐಟಮ್ ಯೂಸ್ ಮಾಡೋದಷ್ಟನ್ನು. ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ, ಏನೇನು ನೋಡ್ತಾಯಿದ್ದೀವಿ ಅಂತ ಸ್ವಲ್ಪ ನೀವು ಕ್ಲಿಪ್ಪಿಂಗ್ ನೋಡಿ. ನಿಮಗೆ ತಮ್ಮಲ್ಲಿ ನೋಡ್ರೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗಿದ್ದೀವಿ ಅಂತ. ನನಗೆ ವಾರ ವಾರ ಮನೆಗಿದ್ದು ಬೇಜಾರಾಗೋದು. ಅದಕ್ಕೋಸ್ಕರನೂ ಇವಾಗ ನಾನು ವಾರಕ್ಕೊಂದೊಂದು ಅಲ್ಲಿ ಇಲ್ಲಿ ಹೋಗ್ತಾಯಿದ್ದೀನಿ. ಆ ಮದ್ದನ್ನು ಕರ್ಕೊಂಡು, ನನ್ನ ಮಗಳು ಮದ್ದನ್ನು ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಅದಕ್ಕೆ ಹೋಗೋಣ ಅಂತ ಸ್ನಾನ ಎಲ್ಲ ಆಯಿತು. ಅದು ಬೇರೆ ಮಳೆ ಜಡಿ ಏನೋ ನಮ್ಮ ಅದೃಷ್ಟ ನೋಡಿ, ಅವತ್ತು ನಿನ್ನೆ ಮಳೆನೇ ಇಲ್ಲ. ನಾವು ಇಲ್ಲಿ ಸಂಜೆ ಮಳೆ ಬಂತು ನೋಡಿ. ಹೋಗೋದಕ್ಕೆ ರೆಡಿ ಆಗ್ಬಿಟ್ಟು ಕ್ಯಾಬ್ ಬುಕ್ ಮಾಡಿ ಕ್ಯಾಬಲ್ಲಿ ಕುತ್ಕೊಂಡು ಹೋಗ್ತಾಯಿದ್ದೀವಿ. ಮದುಗಂತೂ ಭಯ ನನಗೆ, ಎಲ್ಲಿ ಅವಳು ವಾಮಿಟ್ ಮಾಡಿಬಿಡ್ತಾಳೋ ಕಾರಲ್ಲಿ ಕ್ಯಾಬಲ್ಲಿ ಅಂತ. ಮತ್ತೆ ಬೇಜಾರಾಗುತ್ತೆ ಕ್ಯಾಬಲ್ಲಿ ಹೋಗ್ಬಿಟ್ಟು ಮಾಡಿದ್ರೆ. ಅದಕ್ಕೋಸ್ಕರನೂ ನಿಧಾನಕ್ಕೆ ಹೇಳಿ ಕರ್ಕೊಂಡು ಹೋಗ್ತಿದ್ದೀನಿ. ನಾವು ಹೊರಟಿದ್ದು ರಂಗೋಲಿ ಗಾರ್ಡನ್. ಹೋಗಿದ ತಕ್ಷಣ ನಮ್ಗೆ ಎಂಟ್ರಿ ಆಗಿದ ತಕ್ಷಣ ಟ್ರೈನ್ ಇತ್ತಪ್ಪ. ಟ್ರೈನಲ್ಲಿ ಕುತ್ಕೊಂಡು ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು, ನಿಜವಾಗ್ಲೂ ಹೇಳ್ತೀನಿ, ನಾವು ಮಕ್ಕಳಾಗ್ಬಿಡ್ತೀವಿ ಅವ್ರು ರಂಗೋಲಿ ಗಾರ್ಡನ್ಗೆ ಹೋಗ್ಬಿಟ್ಟು. ನನ್ನ ಲೈಫಲ್ಲಿ ಈ ಥರ ಜಾಗದಲ್ಲಿ ನೋಡಿಲ್ಲ, ಇದೇ ಫಸ್ಟು. ನಾನು ತುಂಬ ಸಲ ಮೊಬೈಲಲ್ಲಿ ನೋಡ್ತಾ ಇದ್ದಾನೋ ಎಲ್ಲಪ್ಪ ಬರ್ತಿದ್ದು, ಎಲ್ಲಿ ಬರುತ್ತೆ ಅಂತ ನನಗೆ ಅವಾಗ ಗೊತ್ತಾಯಿತು. ನನ್ನ ಮಗಳು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದು ಏನೋ ಜಕ್ಕೂರ್ ಹತ್ರ ಇರುತ್ತೆ ಅಂತ ಹೇಳಿದ್ಲು. ಹಂಗೆ ಲೊಕೇಶನ್ ಹಾಕ್ಕೊಟ್ಲು. ಕ್ಯಾಬ್ ಬುಕ್ ಮಾಡ್ಲಾ, ಕ್ಯಾಬ್ ಹತ್ಕೊಂಡು ಹೋಗಿದ್ದೀವಿ ನಾವು ರಂಗೋಲಿ ಗಾರ್ಡನ್ಗೆ. ಎಲ್ಲ ಟ್ರೈನಲ್ಲಿ ಫಸ್ಟು ಒಂದು ರೌಂಡ್ ಹಾಕ್ಸ್ಕೊಬಿಟ್ರು. ಅದೇ ಸುಮ್ಮನೆ ಇಲ್ಲ, ಒಬ್ರಿಗೆ 100 ರೂಪಾಯಿ ಟ್ರೈನಲ್ಲಿ. ಎಲ್ಲ ನೋಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ತೋರಿಸ್ತಾರಪ್ಪ ಫುಲ್ಲು. ಅದು ಫಾಸ್ಟಾಗಿ ಹೋಗ್ತಾರೆ ಅವರು. ಒಬ್ಬರೇನು ಕರ್ಕೊಳಲ್ಲ. ಒಂದು ಟ್ರೈನಿಗೆ 10 ಜನ ಗಂಟೆ ಇರ್ತಾರೆ ಅವರೆಲ್ಲ. ಮುಂದೆಲ್ಲ ಯಾರೋ ಬೇರೆ ಮಲಯಾಳದವರು. ನಾವು ಹಿಂದೆ ಕೂತಿದ್ದು ನಾನು ಮದು ಕೂತ್ಕೊಂಡೋಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಸುತ್ತಲೂ ನಮ್ಗೆ ಎಲ್ಲಿ ಏನಿದೆ ಗೊತ್ತಾಗಬೇಕಲ್ಲ. ಅವ್ರು ನಿಜವಾಗ್ಲೂ ಕರ್ಕೊಂಡು ಎಲ್ಲ ತೋರಿಸ್ತಾ ಆಮೇಲೆ ನಾವು ಇಳಿದು ಎಂಟ್ರಿ ಫೀಸ್ ಅಂತ ಇರುತ್ತೆ ನಮಗೆ. ಅದು ಬಂದು ಒಬ್ಬೊಬ್ಬರಿಗೆ 250, ಮಕ್ಕಳಿಗೆಲ್ಲ 150. ಅದು ತೊಗೊಂಡು ಇದು ಒಳಗಡೆ ಹೋಗ್ಬೇಕು ನಾವು. ನೋಡಿ, ಇದೇ ಫೀಸು, ಎಂಟ್ರಿ ಫೀಸ್ ಅಂತಿದೆ. ಅದು ತೊಗೊಂಡ್ಮೇಲೆ ನಾವು ಒಳಗಡೆ ಒಂದು ಬ್ಯಾಂಡ್ ಹಾಕ್ತಾರೆ ನಮ್ಮ ಕೈಗೆ. ಆ ಬ್ಯಾಂಡ್ ಇದ್ದರೆ ನಮಗೆ ಒಳಗಡೆ ಅಲೋ ಮಾಡೋದು, ಇಲ್ಲಾಂದರೆ ಅವ್ರು ಒಳಗಡೆ ಬಿಡೋಲ್ಲ ನಮಗೆ. ನಾವು ಏನೇ ಚೀಟಿ ತೋರಿಸಿದ್ರು ಬಿಡೋಲ್ಲ. ನಾನು ಯಾರಪ್ಪ ಇದು ಸ್ಕೂಲ್ ಮಾಸ್ಟರ್ ಬೆಲ್ ಹೊಡಿತಾರೆ ಅಂದ್ಕೊಂಡು ನನಗೆ ನೆನಪಾಗಿರೋ ಸ್ಕೂಲೆಲ್ಲ ನೋಡಿ. ಮಕ್ಕಳು ನೋಡಿ, ಗೊಂಬೆಗಳು ನೋಡಿ, ನಿಜವಾಗ್ಲೂ ಗೊಂಬೆ ಥರ ಮನಸ್ಸು ಥರನೇ ಇದ್ದಾರೆ ಅವರು. ನಮಗೆ ಮುಟ್ಟಬೇಕಂತ ನಾನು ಈ ತಾತನ ಕಳಿಸಿದೆ. ಒಂದು ನಾನು ವಾಟ್ಸದಲ್ಲಿ ಎಲ್ಲರಿಗೆ ಈ ತಾತನ ಎಲ್ಲಿ ಕರ್ಕೊಂಡು ಬಂದೆ ಶಶಿ, ಎಲ್ಲಿ ನೋಡಿ ಶಶಿ ಅಂತ. ನೋಡಿ, ಇದೆಲ್ಲ ರಿಯಲ್ ಆಗೈತೆ ನೋಡಿ. ಅದೆಲ್ಲ ರೆಡಿ ಮಾಡೋದು. ಆಲೂಗೆಡ್ಡೆ, ಮೆಣಸಿನ್ಕಾಯಿ ಎಲ್ಲ ಅಂಗಡಿ ನೋಡಿ. ಮಕ್ಕಳು ನೋಡಿ ಪಕ್ಕದಲ್ಲಿ. ಇದು ಬಂದು ಸೇಟು ಅಂಗಡಿ. ಪ್ರತಿಯೊಂದು ಇದೆ ಸ್ವಾಮಿ. ಇದೆ ಸೇಟು ಅಂಗಡಿ ಬೇಕಾ ನಿಮಗೆ, ಆಚಾರಿ ಬೇಕಾ, ಕಾರ್ಪೆಂಟ್ರ್ ಬೇಕಾ, ಸ್ಕೂಲ್ ಮಾಸ್ಟ್ರ್ ಬೇಕಾ ನಿಮಗೆ, ಕಲ್ಲೊಡೆಯರು ಬೇಕಾ, ಬೆಸ್ತರು ಅದಿದೆ, ಭಜನೆ ಮನೆ ಇದೆ. ಪ್ರತಿಯೊಂದು ನಾವು ಭೂಮಿ ಮೇಲೆ ಏನೇನಿದೆ ಎಲ್ಲ ಅಲ್ಲೇ ಅವರು ಗೊಂಬೆಯಲ್ಲಿ ಮಾಡಿ ನಿಲ್ಲಿಸಿದ್ದಾರೆ. ಸಾಲದಕ್ಕೆ ಪ್ರಾಣಿಗೂ ಕೊಡಿದ್ದಾರೆ. ಏನು ಗೊತ್ತಾ, ನಾಯಿ ಸಣ್ಣ ಸಣ್ಣ ಮರಿ ಹಾಕಿದೆ. ಆ ಮರಿಗಳು ನೋಡಬೇಕು ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಗೊಂಬೆ ಅದು ನೋಡಿ. ಇದು ಬಂದು ಪಂಚಾಯತ್ ಕಟ್ಟೆ, ನ್ಯಾಯ ಮಾಡೋದು. ಇದೆಲ್ಲ ಫುಲ್ಲು ಬಂದು ನೋಡಿ. ಇದೆಲ್ಲ ಇದೇನೋ ಆಗಿನ ಕಾಲದಾಗ ಹೇಳ್ತಾರಲ್ಲ ಭಜನೆ ಮನೆ, ಅದು. ಇದೆಲ್ಲ ಫುಲ್ಲು ಭಜನೆ ಮನೆ ನೋಡಿ. ಮಗು ತೊಟ್ಲಲ್ಲಿ ಹಾಕಲ್ಲ ಹಸು ನೋಡಿ. ಪ್ರತಿಯೊಂದು ಇದೆಯಪ್ಪ ಅಲ್ಲಿ. ಇಂಥದ್ದು ಇಲ್ಲ ನಂಗಿಲ್ಲ. ಅದೇ ಏನು ಗೊತ್ತಾ, ನಾವು ಅಲ್ಲಿ ಇಲ್ಲಿ ಸುತ್ತೋದು ಬದಲು ಮಕ್ಕಳಿಗೆ ಮೊಬೈಲ್ ಕೊಟ್ಟು ಸುಮ್ಮನೆ ಹಾಳು ಮಾಡೋದಕ್ಕಿಂತ ನಾವು ಒಂದು ಸಲ ಈ ಥರ ಮಕ್ಳಿಗೆ ಕರ್ಕೊಂಡು ತೋರಿಸ್ಬೇಕು. ಯಾವ ಊರಾಗ ಏನೇನು ಇದೆ ಅಂತ ಮಕ್ಳಿಗೆ ಗೊತ್ತಾಗುತ್ತೆ ನಮಗೆ. ನಾವು ಮನೇಲೇ ಇದ್ದು ಮೊಬೈಲ್ ಕೊಟ್ಟು ಹಾಳು ಮಾಡಿ. ಈ ಅಪ್ಪ ನೋಡಿ, ನಿಜವೂ ಯಾರೋ ಬಂದು ಕೂತಾರ ಅನ್ಬೇಕು, ಅಷ್ಟು ಚೆನ್ನಾಗಿ ಕೂತ ನೋಡಿ. ಮನುಷ್ಯರೇ ಎಲ್ಲನೂ ಇದೆಯಪ್ಪ. ನನಗೂ ಹೇಳ್ತಾ ಇದ್ಲು ಪಕ್ಕದಲ್ಲಮ್ಮ, ಚೆನ್ನಾಗಿದೆ ಹೋಗಿ ಅಂತ. ಅದಕ್ಕೆ ನಾನು ನೆನೆ ಹೋಗಿ ಬಿಟ್ಟು ಅಲ್ಲಿಗೆ ಹೋಗಿ ಖುಷಿಯಾಗುತ್ತೆ. ಬೆಳಗಿಂದ ನಮಗೆ ಹೆಂಗೆ ಸಂಜೆ ಆಯಿತು ಅನ್ನೋದೇ ಗೊತ್ತಿಲ್ಲ ನಮಗೆ. ಅಷ್ಟು ಚೆನ್ನಾಗಿ ನಮಗೆ ಟೈಮ್ ಆಯಿತು. ಪೋಸ್ಟ್ ಮ್ಯಾನ್ ಕೂಡ ಇದ್ದಾರಪ್ಪ, ಡಾಕ್ಟ್ರ್ ಇದ್ದಾರೆ, ಪೋಸ್ಟ್ ಮ್ಯಾನ್ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ ನೋಡಿ. ಇದು ಕೂತಿದ್ದಲ್ಲ ಅಜ್ಜಿ, ಇದು ಬಂದು ಬಟ್ಟೆ ಒಗಿತಾ ಇದೆ. ಯಪ್ಪ, ಎದ್ದು ಬಂದುಬಿಡ್ತಾರೇನೋ ನಮಗೆ, ನಮ್ಮ ಹತ್ರ ಮಾತಾಡ್ತಾರೇನೋ, ನಮ್ಮ ಜೊತೆ ಬರ್ತಾರೇನೋ, ಆ ಥರ ಇದೆ ನೋಡಿ. ನೀವು ನೋಡಿ ಅಗಸರು, ಇವೆಲ್ಲ ಕತ್ತೆಗಳು. ನನಗೆ ನಿಜವೂ ತುಂಬ ಖುಷಿ ಆಯಿತು. ನೀವೆಲ್ಲ ಒಂದು ಸಲ ಹೋಗಿ ನೋಡು. ಅದಕ್ಕೆ ನಾನು ಕ್ಲಿಪ್ಪಿಂಗ್ ಚೆನ್ನಾಗಿ ನೀಟಾಗಿ ಕ್ಲಿಪ್ಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ತೋರಿಸ್ಬೇಕು, ಒಬ್ಬೊಬ್ರಿಗೆ ಗೊತ್ತಾಗೋದಿಲ್ಲ. ನಮಗೆ ಗೊತ್ತಿರಲಿಲ್ಲ ಮುಂಚೆ ಇದೆಲ್ಲೈತೆ ಅಂತ. ನಾವು ಒಂದು ಸಲ ನೋಡ್ರೆ ಗೊತ್ತಾಗುತ್ತೆ ಎಲ್ಲರಿಗೂ. ಇದೆಲ್ಲ ಫುಲ್ಲು ಸುತ್ತಲೂ ಬಂದು ನೋಡ್ಕೊಂಬಿಟ್ಟು ನನಗಂತೂ ಆಗ್ತಾನೆ ಇಲ್ಲ, ತುಂಬ ಸುಸ್ತು. ಅಷ್ಟು ದೊಡ್ಡದಿದೆಯಪ್ಪ ನೋಡಿ. ಮದುವೆ ಕೂರ್ಗಿಸ್ ಮದುವೆ ಇದು ಚೆನ್ನಾಗಿದೆ. ಮದುವೆ ಮಾಡಿಬಿಟ್ಟು ಇಲ್ಲಿ ಕೂತಿದ್ರು ಅಪ್ಪ ಅಮ್ಮ ಬೇರೆ ನೋಡಿ. ಸ್ಕೂಲ್ ಮಾಸ್ಟ್ರ್ ಇವರೆಲ್ಲ ಮಕ್ಕಳು. ನಾವೆಲ್ಲ ಪ್ರೆಸೆಂಟ್ ಸಾರ್ ಅಂತೀವಲ್ಲ, ಆ ಥರ ಮಕ್ಕಳು. ಇದು ನೋಡಿ, ಇದು ಒಂದು ನ್ಯಾಯದ ಕಟ್ಟೆ. ನ್ಯಾಯ ಮಾಡ್ತಾರಲ್ವ, ಏನೋ ತಪ್ಪು ಮಾಡೋ ಅಂಥ ಕಟ್ಟೆ ಇದು. ನ್ಯಾಯದ ಕಟ್ಟೆ ನೋಡಿ. ಬಾವಿ ನೀರು ಸೇರ್ತಾರೆ ಎಲ್ಲನೂ ಇದು ನೋಡಿ. ಇದೇನು ಗೊತ್ತಾ, ಕಲ್ಲು ಹೊಡಿತಾರೆ, ಏನೋ ಹೇಳ್ತಾರೆ, ಕೆತ್ತನೆ ಏನೋ ಹೇಳ್ತಾರೆ ಅದು. ಇವ್ರ ಮನೇಲಿ ರೊಟ್ಟಿ ಮಾಡ್ತಾರೆ. ನನಗೆ ಇಷ್ಟ ಆಯ್ತು ರೊಟ್ಟಿ ಮಾಡಬೇಕು. ಹಂಗೆ ಜೋಡಿಸಿ ಇಟ್ಬಿಟ್ಟಿದ್ದಾರಪ್ಪ ನೀಟಾಗಿ.
ಇಷ್ಟಿಗೆ ಆಯಿತು. ಮತ್ತು ಒಂದು ಹಂಗೆ ಕ್ಲಿಪ್ಪಿಂಗ್ ತೊಗೊಂಡು ಬಂದು ಮಳೆ ಬೇರೆ ಸ್ವಲ್ಪ ಮಳೆ ಬರ್ತೀವಿ ಸೂರ್ಯಕಾಂತಿ ಹೂವು ನೋಡಿ. ಈ ಥರ ಚಿಕ್ಕ ಮಕ್ಕಳು ನಾನು ಆಡಿದ್ದೀನಪ್ಪ. ನನಗೆ ಅದು ನೋಡಿ ಕೂಡಲೇ ನನಗೆ ನೆನಪಾಗೋಯ್ತು ನಾವೆಲ್ಲ ಆಡಿದ್ದೀವಲ್ಲ ಅಂತ. ಅಷ್ಟು ಚೆನ್ನಾಗಿದೆ ನನಗೆ. ಇನ್ನು ಏನು ಗೊತ್ತು, ನಮ್ಮ ಜೊತೆಗೆ ಇನ್ನೊಂದು 3-4 ಜನ ಮಕ್ಳು ಇರಬೇಕಾಗಿತ್ತು. ಖುಷಿ. ಅದು ಆ ಮಧುನು ಏನೂ ಮಾತಾಡೋಲ್ಲ, ನಾನು ಒಬ್ಬಳೇ ಮಾತಾಡಬೇಕು. ಇದು ಸಂತೆ ಅಮ್ಮ, ಸಂತೆ ಏನು ಹೆಂಗಿದೆ ಕರೆಕ್ಟಾಗಿ ಸಂತೆ. ಇದು ಬಂದು ಜಾನುವಾರು, ಇದು ಜಾನುವಾರು ಸಂತೆ. ಇದು ಅದು ಎತ್ತು ಎಲ್ಲ ಮಾಡ್ತಾರಲ್ಲ ಅದು ಸಂತೆ, ಜಾನುವಾರು ಸಂತೆ. ಇದು ನೋಡಿ, ಅದೆಲ್ಲ ನೋಡ್ಬಿಟ್ಟು ನಾವೇನು ಮಾಡಿದೆ, ಹೊಟ್ಟೆ ಹಸಿತಾಯಿತು. ಬಂದು ನೂಡಲ್ಸ್ ಆರ್ಡ್ರ್ ಮಾಡಿದೆ. ಹಾಗೆ ಸ್ವಲ್ಪ ನೂಡಲ್ಸ್ ತಿನ್ಕೊಂಡು ಮದುವೆ ಹೇಳ್ತಾನೆ ನನಗೆ ಪಾಪ್ಕಾರ್ನ್ ಬೇಕಂದ್ರೆ ಅದು ಪಾಪ್ಕಾರ್ನ್ ಇಸ್ಕೊಟ್ಟು, ಮತ್ತು ಇದು ಜಟ್ಕಾಗಳಿತ್ತು ಅದಕ್ಕೂ ವದಲೋದು, ಅದಕ್ಕೊಂದು ರೌಂಡ್ ಹೋದು. ತುಂಬ ಊಟ ಆದಮೇಲೆ ಖುಷಿ ಆಗುತ್ತೆ ನಮಗೆ. ಅತ್ತಾಗ ನನಗೆ ಯಾವ ಪಾರ್ಕ್ ಈ ಥರ ಇರಲಿಲ್ಲ. ಇದು ನೋಡಿ, ನಾನು ಯಾರೋ ಇಷ್ಟೊಂದು ಜನ ಬಂದು ನಿಂತಿರೋದು ನೋಡಿ. ಸಡನ್ನಾಗಿ ಇದೆಲ್ಲ ಕುಸ್ತಿ, ಅವೆಲ್ಲ ಗೊಂಬೆನೇ, ಅವೆಲ್ಲ ಮನುಷ್ಯನ ಅವೆಲ್ಲ ಗೊಂಬೆನೇ, ಕುಸ್ತಿ ಇದ್ದದು. ನಾವು ಅವ್ರನ್ನ ಹೋಗಿ ಮುಟ್ಟಬೇಕಂತ ಆಸೆ ನಮಗೆ, ಅವ್ರು ಮುಟ್ಟಕ್ಕೆ ಬಿಡೋಲ್ಲ ನಮಗೆ. ಎಲ್ಲ ಫುಲ್ಲು ದೂರದೆಲ್ಲ ಹೊಡಿತಾರೆ, ಎಲ್ಲ ಕಟ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಸೆಕ್ಯೂರಿಟಿ ಇದ್ದಾರೆ, ಯಾರು ಮುಟ್ಟಕ್ಕೆ ಬಿಡೋಲ್ಲ. ಆಮೇಲೆ ಇವಳೇನೋ ಕತ್ತೆ ಮೇಲೆ ಕುತ್ಕೋಬೇಕಂದ್ರು, ಕತ್ತೆ ಒಂದು ರೌಂಡ್ ಆಯಿತು. ಕತ್ತೆನ ಕುದುರೆ ಅದೊಂದು ರೌಂಡು. ನಾನು ಬರಬೇಕಾದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು, ಮಳೆ ಬೇರೆ ಬರ್ತಾಯಿತ್ತು. ಸರಿ ಬೇಗ ಹೋಗೋಣ, ಊಟ ಎಲ್ಲ ಮುಗೀತು, ಬೇಗ ಹೋಗ್ಬಿಟ್ಟು ನಾವು ಮನೆ ಸೇರ್ಕೊಂಡೋಗಪ್ಪ. ಅಷ್ಟು ಜೋರು ಮಳೆ, 4 ಗಂಟೆ ಆಯಿತು ಫುಲ್ ಮಳೆ. ಅದರಲ್ಲಿ ಇವಳು ಬೇರೆ ನನಗೆ ಫೋಟೋ ಹಿಡಿ, ನನಗೆ ವೀಡಿಯೋ ಮಾಡು ಅಂತ. ಸರಿ ಎಲ್ಲ ಮಾಡ್ಕೊಂಡು ಹಾಗೆ ಒಂದು ಗಿಡಗಳೆಲ್ಲ ಕ್ಲಿಪ್ಪಿಂಗ್ ತೊಗೊಂಡು, ಗಾಂಧಿ ತಾತನ ಬೇರೆ ಮಿಸ್ ಮಾಡಿಬಿಟ್ಟಿದೆ. ಬರಬೇಕಾದ್ರೆ ಗಾಂಧಿ ತಾತನೆಲ್ಲ ನೋಡಿಕೊಂಡು ಅಂತಿದ್ದು ಮನೆಗೆ ಬಂದು ಸೇರಿಕೊಂಡ. ಇದಾಗಿತ್ತು ನಂದು ರಂಗೋಲಿ ಗಾರ್ಡನ್. ಚೆನ್ನಾಗಿದೆ, ಕಮೆಂಟ್ಸ್ ಹಾಕಿ. ಓಕೆ, ಬಾಯ್.